ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ ಆಗಿರುವಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಹಬ್ಬ ಅಂತಂದರೆ ರಂಗೋಲಿಯಿಂದನೇ ಶುರುವಾಗೋದಲ್ವ. ನಮ್ಮ ಮನೇಲೂ ಅದೇ ರೀತಿ ರಂಗೋಲಿ ಎಲ್ಲ ಬಿಟ್ಟು ಹಬ್ಬನ ಆಚರಣೆ ಮಾಡ್ಕೊಂಡ್ವಿ. ಹಬ್ಬದ ವಿಡಿಯೋಗಳು ಏನು ನಾನು ಮಾಡ್ಕೊಂಡಿದ್ದೆ, ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಆಗಿದ್ದರಿಂದ ಎಲ್ಲ ವೀಡಿಯೋಸ್ಗಳು ನನ್ನ ಹತ್ರ ಡಿಲೀಟ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಎಷ್ಟು ವೀಡಿಯೋಸ್ ನನ್ನ ಹತ್ರ ಇತ್ತು ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾರ್ನಿಂಗ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಪೂಜೆ ಪ್ರೋಗ್ರಾಮ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಹಬ್ಬ ಅಂತಂದರೆ ಮನೇಲಿ ಸ್ವಲ್ಪ ಹೆಣ್ಮಕ್ಳಿಗೆ ಕ್ಲೀನಿಂಗು ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇನ್ನು ತಿಂಡಿ ಪ್ರಿಪ್ರೇಷನ್ ಆಗಿರ್ಬೋದು, ಎಳ್ಳು ಬೆಲ್ಲ ಪ್ರಿಪ್ರೇಷನ್ ಆಗಿರ್ಬೋದು, ಎಲ್ಲನೂ ಮಾಡ್ಕೊಳ್ಳೇಬೇಕಾಗುತ್ತಲ್ವ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಲು ಇವತ್ತಿಗೆ 238 ಸಬ್ಸ್ಕ್ರೈಬರ್ನ ತೊಗೊಂಡಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ವೈಬ್ಸ್ ಹೇಳ್ತಾಯಿತ್ತು. ಸೊ ಅದಕ್ಕೆ ಇವಾಗ ನಾವು ಶಿವನ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಮಣ್ಣಲ್ಲಿ ಯಾರು ಊತಿಟ್ರೆ ಸಿಗುತ್ತೆ. ಹ್ಯಾಪಿ ಸಂಕ್ರಾಂತಿ. ಏನೇನು ತಿಂದೆ ಇವಾಗ ನೀನು ಹ್ಯಾಪಿ ಸಂಕ್ರಾಂತಿಗೆ? ಏನು ತಿಂದೆ? ಅಮ್ಮ ಏನು ಮಾಡಿಕೊಟ್ಟಿತ್ತು? ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮತ್ತೆ ಅದು ಏನೋ ಒಂಥರ ಸ್ವೀಟ್ ಆಗಿ ಅದು ಎಳ್ಳು ಬೆಲ್ಲ ಮತ್ತೆ ಅಷ್ಟೇ. ಆಮೇಲೆ ಈಗ ಎಲ್ಲಿ ಹೋಗ್ತಿರೋದು? ದೇವಸ್ಥಾನಕ್ಕೆ. ಏನ ನೀನು ಡ್ರೆಸ್ ಹಾಕೋ ಬರೋಕ್ಕೆ ಟೀ ಶರ್ಟ್ ಯಾಕೆ ಹಾಕ್ಕೊಂಡೆ? ಟ್ರೆಡಿಷನಲ್ ಡ್ರೆಸ್ ಹಾಕೋಬೇಕು ತಾನೆ ದೇವಸ್ಥಾನಕ್ಕೆ. ವಾಚ್ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಎಷ್ಟು ಟೈಮ್ ಇವಾಗ? ಈ ಟೈಮ್ ನೋಡೋಕ್ಕೆಲ್ಲ ಬರುತ್ತೆ ಸಂದೀಪಿಗೆ. ಸೂಪರ್. ನೋಡೋಕೆ ಬರುತ್ತೆ. ಓಕೆ, ಪರವಾಗಿಲ್ಲ. ಹ್ಯಾಪಿ ಸಂಕ್ರಾಂತಿ. ಕನ್ನಡದಲ್ಲಿ ಹೇಳ್ಬೇಕು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹೇಳು ಚಿನ್ನಿ, ಎಲ್ಲರಿಗೂ ಹೇಳಪ್ಪ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸನ್ನಿಧಿ ತಿಂಡಿನೇ ತಿಂದಿಲ್ಲ ಇವತ್ತು. ತಿಂದ್ಬಿಟ್ಟ ಸ್ವೀಟ್ ಪೊಂಗಲ್ಲು. ಡಿಮಾರ್ಟ್ ಏನಕ್ಕೆ? ಏನು ತಗೊಳ್ಳೋದಿಲ್ಲ ಡಿಮಾರ್ಟಲ್ಲಿ. ಸೊ ಫೈನಲಿ ನಾವು ಈಗ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಏನಕ್ಕೆ ಅಂತಂದರೆ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ದೇವ್ರ ಕಡೆನೂ ಗಮನ ಕೊಡಬೇಕಲ್ವಾ. ಧನುಮಾಸಕ್ಕೂ ನಾವೆಲ್ಲೂ ಕೂಡ ಸುತ್ತಕ್ಕೆ ಹೋಗಿರಲಿಲ್ಲ ದೇವ್ರುಗಳಿಗೆ. ಸೊ ಇವತ್ತು ಮಾಡಿದ್ರೆ ಅದ್ರ ಫಲ ಎಲ್ಲ ಸಿಗುತ್ತೆ ಅಂತಾರೆ. ಸೊ ಏನೋ ಒಂದು ಪಾಸಿಟಿವ್ ವೈಬ್ಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು ನಮ್ಮ ಮನೆಯಿಂದ ನಿಯರ್ ಒಂದು 20 ಮಿನಿಟ್ಸ್ ಆಗುತ್ತೆ ಬರೋದಕ್ಕೆ. ತುಂಬ ಹಳೇ ದೇವಸ್ಥಾನ ಅಂತ ಹೇಳಿದ್ರು. ಲಾಸ್ಟ್ ಒಂದ್ಸಲಿ ಬಂದಿದ್ದೆ, ಬಟ್ ಈ ಒಳಗಡೆ ನಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಎಳ್ಳು ಬೆಲೆ ಎಲ್ಲ ತಂದಿದ್ದೆ. ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರಲ್ವ, ಪ್ರಸಾದ ಕೊಡ್ತಾರಲ್ವ, ಅಲ್ಲೇ ಹಾಕ್ಬಿಟ್ರೆ ಅವರು ಎಲ್ರಿಗೂ ತಗೊಳ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲೇ ಸ್ವಲ್ಪ ಎಳ್ಳು ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಜನಕ್ಕೆಲ್ಲ ಹಂಚ್ಬಿಟ್ಟು ಹಾಗೆ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಇನ್ನೂ ತಿಂಡಿ ಮಾಡಿರಲಿಲ್ಲ. ಅರೌಂಡು ನಾನು ಇದಕ್ಕೆ ದೇವಸ್ಥಾನಕ್ಕೆ ಬಂದಾಗ 11:30 ಆಗಿದೆ ಅನಿಸುತ್ತೆ ಟೈಮು. ನಾನು ಟೈಮ್ ಅಷ್ಟು ನೋಡೋಕ್ಕೆ ಹೋಗಿರಲಿಲ್ಲ.
ಸೊ ಇನ್ನು ಸನ್ನಿಧಿ ಎಲ್ಲಾರ ಬಂದರೆ ಯಾವ್ದಾರ ಹೊಸ ವಸ್ತುಗಳನ್ನು ನೋಡಿದ್ರೆ ನಾವು ತಕ್ಕೊಡ್ಬೇಕು, ಇಲ್ಲಾಂದರೆ ಕೋಪ ಬಂದುಬಿಡುತ್ತೆ, ಇಲ್ಲಾಂದರೆ ನನ್ನ ಜೊತೆ ಎಲ್ಲ ಅವ್ರ ಅಪ್ಪನ ಜೊತೆನೂ ಸ್ವಲ್ಪ ಮುನ್ಸ್ಕೊಂಡು ಬಿಡ್ತಾಳೆ. ಸೊ ಎಲ್ಲ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗೋಣ ಅಂತ ಹೋಗ್ತೀವಿ. ಯೂಟ್ಯೂಬ್ ತಗೋಬೇಕಾ? ಸರಸ್ವಡಲ್ಲೇ ಹೋಗ್ಬೋದಾಗಿತ್ತಲ್ಲ. ಸೊ ಸನ್ನಿಧಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರು. ಸೊ ಈಗ ಹೊಡ್ತಾ ಇದ್ದೀವಿ ಮನೆ ಹತ್ರ. ಅವ್ರ ಅಪ್ಪಂಗೆ ಹೇಳಿದ್ದು ನನಗೆ ಗಾಳಿಪಟ ಮಾಡ್ಕೊಳ್ಬೇಕು ಅಂತ. ಸೊ ಇವಾಗ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅವರಪ್ಪ. ಬಾಯ್ಲಿ ಸ್ವಲ್ಪ ಗಟ್ಟಿದಾರ ತಗೋಬೇಕಾಯ್ತಲ್ಲ. ಸಣ್ಣ ಏನು ಮಾಡಿಸ್ಕೊತಿದ್ಯಾ? ಗಾಳಿಪಟ. ಫುಲ್ ಹ್ಯಾಪಿ. ಈಗ ಬಾಯ್ಲಿ ಒಂದು ನಿಮಿಷ ಬಾ, ಇಲ್ಲಿ ಬಾ, ಇಲ್ಲಿ ಬಾಯ್ಲಿ. ಅಪ್ಪ ಅಲ್ಲಿ ಗಾಳಿಪಟ ಮಾಡ್ತೈತ್ ನೋವೇ, ಇದು ಬೇಕಾ? ಅಲ್ಲೋಗಿ ಹೆಲ್ಪ್ ಮಾಡೋಗ ಅಪ್ಪಂಗೆ. ಇದು ಬೇಕಾ? ಇವಾಗ ಗಾಳಿಪಟ ಯಾರ್ಯಾರು ಆಡಿಸೋದು? ಒಬ್ಳೆ ಆಡಿಸ್ತೀಯಾ? ಒಬ್ಳೆ ಆಡಿಸ್ದೆ ಗಾಳಿಪಟ? ಅಪ್ಪ ಇವಾಗ ಡ್ಯೂಟಿಗೆ ಹೋಗುತ್ತಲ್ಲ. ಈಗ ರಾತ್ರಿ ಹೋಗ್ಬೇಕಲ್ವಾ? ಇಲ್ಲ, ಈಗ ಹೋಗುತ್ತೆ. ಯಾಕೆ? ಸನ್ನಿಧಿ ಇಲ್ಲೋಡು, ಮೇಲ್ಗಡೆ ಆಂಟಿ ಮನೆಗೆಲ್ಲ ಎಳ್ಬಿರ್ದ? ಏನು ಹೇಳ್ದೆ? ಅವ್ರೇನಂದ್ರು? ಥ್ಯಾಂಕ್ ಯು ಅಂದ್ರು. ಹಿಂಗೆ ಕೈ ಇಕ್ಕೊಂಡು ಥ್ಯಾಂಕ್ ಯು ಅಂದ್ರ? ಮತ್ತೆ ಥ್ಯಾಂಕ್ ಯು. ಹೆಂಗೆ? ಹ್ಯಾಪಿ ಶುಭಾಶಯಗಳು. ಹ್ಯಾಪಿ ಶುಭಾಶಯಗಳು ಅಂದ್ರ? ಕರೆಕ್ಟಾಗಿ ಹೇಳು. ನೀನು ಹ್ಯಾಪಿ ಸಂಕ್ರಾಂತಿ ಅಂದ? ಅವರು ಹ್ಯಾಪಿ ಸಂಕ್ರಾಂತಿ ಅಂತ ಅಂದ್ರು. ಕುಂಕುಮ ಯಾರಿಟ್ಟಿದ್ ನಿನಗೆ? ಅದಲ್ಲ ಸೆಕೆಂಡ್ ಒಂದು ಹೊಸದವ್ರು ಬಂದವರಲ್ಲ ಹಾ, ಅವರು. ಎಷ್ಟು ಮನೆ ಕೊಟ್ಟೆ ಎಳ್ಳು ಬೀರು? ಅಂದ್ರೆ ಇಲ್ಲಿದ್ದೀವಲ್ಲ ಮೇಲೆ, ಹ್ಮ್ ನಾವಿರೋ ಫ್ಲೋರ್ ಅಲ್ಲಿ ಮೇಲೆ, ಮತ್ತೆ ಈ ಸೈಡ್ ಇರೋದ್ ಮೇಲೆ, ಮತ್ತೆ ಅಲ್ಲಿ ಹೊಸ ಬಂದಿರೋದ್ ಮೇಲೆ, ಹ್ಮ್ ಮತ್ತೆ ಮೇಲೆ ಹೋಗ್ಬಿಟ್ಟು ಇನ್ನೊಂದು ಆ ಸೈಡ್ ಮೇಲೆ ಹೋಗಿ, ಆ ಸೈಡ್ ಮೇಲೆ ಹೋಗಿ, ಮತ್ತೆ ಈ ಸೈಡ್ ಮೇಲೆ ಹೋಗಿ, ಈ ಸೈಡ್ ಇರ್ಲಿಲ್ಲ ಅಂತ ಥರ್ಡ್ ಫ್ಲೋರ್ ಅಲ್ಲಿ ಹಂಗೆ ಬಂದೆ. ಹೌದಾ? ಸರಿ, ಇವಾಗ ಗಾಳಿಪಟ, ಇವಾಗ ಗಾಳಿನೇ ಇಲ್ವಲ್ಲ, ಏನ್ ಗಾಳಿಪಟ ಹಾರಿಸ್ತೀಯಾ? ತುಂಬಾ ಚಳಿ ಇರುತ್ತೆ. ತುಂಬಾ ಚಳಿ ಇರುತ್ತೆ, ಕತ್ಲಲ್ಲಿ ಹಾರಿಸ್ತೀಯ ಹೋಗಿ ಗಾಳಿಪಟನ? ಏನಾಗುತ್ತೆ ಗೊತ್ತಾ ಸರ್? ಆ? ಏನನ್ನಿಸ್ತದೆ ಹೇಳು? ಇಲ್ಲಿ ಏನದು? ಏನು ತೋರಿಸು, ಶೋಮಿ. ಕಮಿಯರ್ ಏ ಟರ್ನ್ ದಿಸ್ ಸೈಡ್. ವಾಟ್ ಈಸ್ ದಿಸ್? ಏನದು? ಅದೇ ಹಿಂಗಂದ್ರೆ ಹಿಂಗೆ ಇದು ರೆಡ್ ನಂಬರ್ ಬರ್ಲೇ ಇಲ್ಲ. ಮುರ್ದ ಇನ್ನೊಂದು ಮಾಡ್ತೀನಿ. ಪೇಪರ್ ಟೇರ್ ಮಾಡಬೇಡ. ಯಾರು ಹೇಳ್ಕೊಟ್ಟಿದ್ದು ಮಾಡೋದು ನಿಂಗೆ? ನೀನೇ ಕಲ್ತ್ಕೊಂಬಿಟ್ಟ? ಯಪ್ಪ, ಎಷ್ಟು ಜೋರಾಗಿ ಮಾಡ್ತಿ. ಈ ಕಡೆ ಬಾ. ಹಾ, ಕೊಟ್ಟೆ. ಸೂಪರ್. ಸೊ ಫೈನಲಿ ಅವರ ಅಪ್ಪನ ಹತ್ರ ರೆಡಿ ಮಾಡಿ
ಮಾಡಿಸ್ಕೊಳ್ಳೋದೇನೋ ಮಾಡಿಸ್ಕೊಂಡ್ಲು. ಇವಾಗ ಜೊತೆಲಿ ಆಡಕ್ಕೆ ಬೇಕಲ್ವಾ, ಅಮ್ಮ ಬಾರಮ್ಮ ಅಂತ ನಾನು ಹತ್ತು ಬಿಡ್ಬೇಕೊಬ್ರು. ಸೊ ಮಕ್ಕಳ ಜೊತೆ ಹೋಗಿಲ್ಲ ಅಂದರೆ ಮಕ್ಳಿಗೂ ಬೇಜಾರಾಗುತ್ತೆ. ಬಟ್ ಅದನ್ನು ಹೇಗೆ ಅವ್ರು ಇಟ್ಕೊಳ್ಳಿ, ನಾನು ಬಿಡ್ತೀನಿ. ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಹೇಗಾಗುತ್ತೆ ನೋಡೋಣ, ಅಷ್ಟು ಹೆಲ್ಪ್ ಆಗೋಕ್ಕಾದ್ರೆ ಹೆಲ್ಪ್ ನಿಖಿತ್ ಹೆಲೋ ಅನ್ನು, ಮಾಡಿ. ಹ್ಯಾಪಿ ಸಂಕ್ರಾಂತಿ ಅನ್ನು, ಹ್ಯಾಪಿ ಸಂಕ್ರಾಂತಿ ಅನ್ನು. ನಾಳೆ ನಮಗೆ ಟ್ರಿಪ್ ಮ್ಯೂಸಿಕ್ ಅಲ್ಲಿ ವಿಶ್ವೇಶ್ವರ ಇಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಹತ್ರ. ಚೆನ್ನಾಯ್ತದೆ. ಕಟ್ಟಾಗೈತೆ ಅದು. ಸೊ ನನ್ನ ಜೊತೆ ವಿಡಿಯೋದಲ್ಲಿ ವ್ಲಾಗಿಂಗ್ ಜೊತೆ ಮಾಡಿ ಸನ್ನಿಧು ಸಹ ಇವಾಗ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಮಿಡಲಲ್ಲಿ ಅವಳೇ ವಿಡಿಯೋ ಮಾಡೋದು, ಸ್ವಲ್ಪ ಮಾತಾಡೋದು ಎಲ್ಲ ಮಾಡ್ತಾಳೆ. ನಾನು ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದೆ. ನನಗಂತೂ ಗಾಳಿಪಟ ಆಡ್ಸೋಕ್ಕಾಗಿಲ್ಲ. ನಾನೇ ಆಡಿಸ್ತೀನಿ ಅಂತ ಓದ್ಲು ತೊಗೊಂಡು. ಸೊ ಏನಪ್ಪ ಅವ್ರ ಪಪ್ಪನ ಕರೆದ್ರು, ಅವ್ರೀಗ ಡ್ಯೂಟಿಗೆ ಹೋಗಿ ರೆಡಿ ಆಗ್ತಾಯಿದ್ರು. ಸೊ ಅವ್ರು ಆಗಲ್ಲ ಅಂತ. ಇಲ್ಲಂತೂ ನಾಯಿಗಳು ತುಂಬ ಅಂದರೆ ತುಂಬ ಆಗ್ಬಿಟ್ಟಿದೆ. ಎರಡು ಕಡೆನೂ ಗೇಟ್ ಆಗಿರೋದ್ರಿಂದ ಎರಡು ಕಡೆನೂ ಓಡಾಡ್ತಾ ಇರುತ್ತೆ. ಪಟ ಆರಿಸ್ತಾವಳೆ ನನ್ನ ಮಕ್ಕಳು. ಹಾಂ ಹೋಯ್ತು. ಸೊ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಆಡ್ತಿದ್ದಾಳೆ. ಜೊತೆಗೆ ಬನ್ನಿ ಮತ್ತೆ ನಾನು ನೋಡಮ್ಮ ಇಲ್ಲಿ ನಾನು ಆಡಿಸ್ತೀನಿ ಅಂತ ಇದು ಮಾಡ್ತಿದ್ಲು ಅಂತ. ಸೊ ಏನು ಕೆಲಸ ಇರಲಿಲ್ಲ, ಮಾರ್ನಿಂಗ್ ಎಲ್ಲ ಹಬ್ಬದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಲ್ವ. ಸೊ ಇವಾಗ ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಅಂತ. ಸೊ ಬಂದು ಹಾಗೆ ವಿಡಿಯೋನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಮಾಡಿ ಮೇಕ್ಬಿಡು, ಸ್ಟ್ರೈಟಾಗಿ ಇಡ್ಕೋ ಹಿಂಗೆ. ಹಾಂ ಇಲ್ಲಿ ಇಟ್ಕೋ. ಸೊ ಗಾಳಿಪಟ ಅಂದ್ರೆ ಗಾಳಿ ಬಂದಾಗ ಅವನು ದಾರನ ಹಿಂಗೆ ಎಳ್ಕೊಂಡು ಹೋಗ್ಬೇಕಷ್ಟೇ. ಅದು ಗಾಳಿಪಟ ಮೇಲ್ ಹಾರ್ಬೇಕು ದಾರ ಹೇಳ್ಕತಿ ಅಷ್ಟೇ ಸಾಕು ಅಂತ ಅನ್ಕೊಂತಾ ಇದ್ಲು. ಹಂಗೆ ತಗೊಳ್ಳಿ. ಸೊ ಅವಳು ಬರಲ್ಲ, ನೀನೇ ಆಡ್ಸಮ್ಮ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಳು. ನಾನು ಒಂದು 2-3 ಸತಿ ಟ್ರೈ ಮಾಡ್ತಾನೆ ಇದ್ದೆ. ಮಕ್ಕಳಿಗೆ ಯಾವ್ದು ನೋಡಿದ್ರು ಹೊಸದು ನೋಡಿದ ತಕ್ಷಣ ಅದು ಬೇಕು ಅನಿಸ್ಬಿಡುತ್ತೆ. ಅದನ್ನು ತಕ್ಕೊಟ್ರೆ ಮಾತ್ರ ಖುಷಿಯಾಗಿರ್ತಾರೆ. ಇಲ್ಲಾಂದರೆ ಅಥವಾ ಏನೋ ಒಂದು ಮೈಂಡ್ ಸೆಟ್ ಮಾಡ್ಕೊಂಬಿಡ್ತಾರೆ, ಏನೂ ಕೊಡಿಸಲ್ಲ ಅಂತ ಹೇಳ್ಬಿಟ್ಟಲ್ವ. ಸೊ ಇದನ್ನು ಪಟನ ಅವರಪ್ಪ ಮನೆಯಲ್ಲೇ ಮಾಡಿಕೊಟ್ರು. ಹಳಿ ಪಟ ಏನೋ ಮಾಡಿಕೊಟ್ರು, ಅದು ಆಡ್ಸೋಕೆ ಆಗ್ತಿರ್ಲಿಲ್ಲ. ನಾನು ಸ್ವಲ್ಪ ಹೊತ್ತು ಟ್ರೈ ಮಾಡಿದೆ, ಖುಷಿನೂ ಟ್ರೈ ಮಾಡ್ತಾನೆ ಇದ್ಲು. ಮತ್ತೆ ಯಾವಾಗ ಜಾಸ್ತಿ ಸ್ಪೀಡ್ ಆಗುತ್ತೋ ಅವಾಗ ಬಿಡ್ತಾರೆ. ಅವಾಗ ಒಂದು ಪಟ ಆಡ್ಸಕ್ ಬರಲ್ಲ ನಿಮಗೆ? ನಾನು ಚಿಕ್ಕೋಳು ಇನ್ನೂ. ಓಕೆಯಾ? ಯು ಅಂಡರ್ಸ್ಟ್ಯಾಂಡ್? ನೋಡಿ ನಮ್ಮ ಅಕ್ಕ ಕೈಟ್ ಮಾಡ್ತಾಳೆ. ಜಸ್ಟ್ ಅ ಫುಲ್ ಪೀಕ್. ಸೊ ಪಟ ಹಾರಿಸಿ ಸಾಕಾಯಿತು. ಅವ್ರೆಂಗೋ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಹೀಗೆ ಓಡಾಡ್ಕೊಂಡು ಪಟ ಹಾರಿಸಿದ್ರು. ಸೊ ಲಾಸ್ಟಲ್ಲಿ ಒಂದು ಪಟಾಕಿ ಹೊಡಿಬೇಕು ಅಂತ ಅಂದ್ಕೊಂಡು ಸೊ ಇದನ್ನು ಬಂದು ಬ್ಲಾಸ್ಟ್ ಮಾಡೋಕ್ಕೆ ನಿಂತ್ಕೊಂಡ್ರು. ಸೊ ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಓಲ್ಡ್ ಡೇ ಯಾವೇನು ಮಾಡಿದ್ವಿ ಅನ್ನೋದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಓಕೆ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.